ಮನಿ ಮಗಳು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಬಟರ್ ಫ್ರೂಟನ್ನು ಜ್ಯೂಸ್ ಮಾಡ್ತಾ ಇದ್ದೇವೆ. ಅದು ಯಾವ ಥರ ಚೆನ್ನಾಗಿರ್ತದೆ ಅಂತ ನೋಡ್ಕೊಂಬರೋಣ. ಇಷ್ಟ ಆದರೆ ಲೈಕ್ ಮಾಡಿ. ಅದರ ಜೊತೆನು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರನೂ ಮಾಡ್ಕೊಳ್ಬೋದು. ಲೆಟ್ಸ್ ಗೋ. ಫ್ರೆಂಡ್ಸ್ ನೋಡಿ, ನಾವು ಇದನ್ನು ಈ ಥರ ಕಟ್ ಮಾಡ್ತಿದ್ದೀವಿ. ಕಟ್ ಮಾಡಿ ನೋಡಿ ಹೀಗೆ ಬಂತು. ಇದೇನು ಬೀಜವ ಏನದು ಗೊತ್ತಿಲ್ಲ, ಅದರಲ್ಲಿ ಇರಲಿ. ಇದು ನನ್ನ ಮಗ ನಿನ್ನೆ ಕಾಯಿ ಇರುವಾಗಲೇ ಸ್ವಲ್ಪ ಕಟ್ ಮಾಡ್ತಾ ಇದ್ದ, ಹಾಗಾಗಿ ಅದು ಹಾಗೆ ಆಗಿದೆ. ಈಗ ಇದನ್ನು ತೆಗಿಯೋಣ. ಜಾರ್ತಾ ಉಂಟು ಅದು. ನೋಡಿ, ಜಾರಿಗೆ ಹಾಕೊಳ್ತಿದ್ದೀನಿ ಡೈರೆಕ್ಟ್. ಅದಂದರೆ ತರುವಾಗ ಕಾಯಿ ಇತ್ತದು. ಆ್ಯಕ್ಚುಲಿ ಹಣ್ಣಾದ ಮೇಲೆ ತರಬೇಕಿತ್ತು. ಅವರು ಅಂಗಡಿಯವರು ಹೇಳಿದರು ಕಾಯಿ ಉಂಟು, ನಾಳೆ ಹಣ್ಣಾಗುತ್ತೆ, ಕೊಂಡೋಗಿ ಅಂತ. ತೆಗಿಲಿಕ್ಕೆ ಸ್ವಲ್ಪ ಕಷ್ಟ, ಇನ್ನು ಸ್ವಲ್ಪ ಗಟ್ಟಿ ಇದೆ ಅದು. ಬಟರ್ ಫ್ರೂಟ್ ಅಂದರೆ ಬಟರ್ ಥರನೇ ಇದೆ ನೋಡಿ. ಆ್ಯಕ್ಚುಲಿ ಬಟರ್ ಥರನೇ ಇದೆ ಇದು. ಟೇಸ್ಟ್ ಹೇಗಿದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡೋದು. ಬಟರ್ ಫ್ರೂಟ್ ಇದು ಜ್ಯೂಸು ಫಸ್ಟ್ ಟೈಮ್ ಮಾಡೋದು. ಇದು ಒಂದಕ್ಕೆ 65 ರೂಪೀಸ್ ಒಂದಕ್ಕೆ. ಇದು ಅಂದರೆ 56 ಕಾಸ್ಟ್ಲಿ ಇದೆ ಇದು. ನೋಡೋಣ ಟೇಸ್ಟ್. ಅಂದರೆ ಇವಳು ಏನಾದರೂ ಹೊಸದೇನಾದರೂ ಫ್ರೂಟ್ಗಳನ್ನ ತರ್ತಾ ಇರ್ತಾಳೆ ಮನೆಗೆ. ನಾವು ವಾರಕ್ಕೊಮ್ಮೆ ಸಾಮಾನು ತಗೊಳ್ಳೋದಲ್ಲ, ಅವಾಗ ತರ್ತಾ ಇರ್ತಾಳೆ. ನೋಡೋಣ. ಕ್ಲೀನಾಗಿ ಬರ್ತಾ ಇಲ್ಲ ಅದು ಕೂಡ. ಅದು ಬಟರ್ ಥರ ಇದೆಯಲ್ಲ, ಅದಕ್ಕೆ. ಇದು ಬೇರೆ ಭಾಗ. ಅಂದರೆ ಇನ್ನೂ ಸ್ವಲ್ಪ ಹಣ್ಣಾಗ್ಬೇಕಿತ್ತಲ್ಲ, ಹಣ್ಣಾದರೆ ಕ್ಲೀನಾಗಿ ಬರ್ತಿತ್ತು. ಸೇಮ್ ಬಟರ್ ಥರನೇ ಇದೆ. ಎಷ್ಟಾಯಿತು ನೋಡೋಣ. ವಾವ್, ಇಷ್ಟು ಕುಂಡಮ್ ಆಯಿತು ನೋಡಿ. ಇಷ್ಟು ಮಾಡಿದರು. ಇಷ್ಟಕ್ಕೆ 65 ರೂಪಾಯಿ, 65 ರೂಪೀಸ್. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಇದಂದರೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಂತೆ ಇದು. ಹಾಗಾಗಿ ತುಂಬ ಜನ ಇತ್ತೀಚೆಗೆ ಕಾಯಿಲೆ ಯಾವುದು ಬರಬಾರ್ದು ಅಂತ ಹೆಲ್ತಿಗೆ ಜಾಗ್ರತೆ ತುಂಬ ಮಾಡ್ತಿದ್ದಾರಲ್ವ. ಹಾಗಾಗಿ ತುಂಬ ಇದು ಒಳ್ಳೆಯದಿದು. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಬಿಸಾಡ್ಬಿಡ್ತೀನಿ, ಗೊತ್ತಿಲ್ಲ ಇದನ್ನ ಏನು ಮಾಡ್ತೀನಿ, ಇಲ್ಲೇ ಇರಲಿ. ಇದಕ್ಕೆ ನಾನು ಏನು ಹಾಕ್ತೀನಿ ಅಂದರೆ ನೋಡಿ, ಈ ಥರ ಬಂದಿದೆ. ಈಗ ಇದಕ್ಕೀಗ ಕ್ಯಾಶ್ಯೂ ಹಾಕ್ತಿದ್ದೀನಿ ನೋಡಿ. ಕ್ಯಾಶ್ಯೂ ಹಾಕ್ತಿದ್ದೀನಿ, ಮತ್ತು ಸಕ್ಕರೆ ಹಾಕ್ತಿದ್ದೀನಿ, ಸಕ್ಕರೆ ಮತ್ತು ಹಾಲು ಹಾಕ್ತಿದ್ದೀನಿ ನೋಡಿ. 1 ಲೋಟದಷ್ಟು ಹಾಲು ಹಾಕ್ತಿದ್ದೀನಿ. ಇನ್ನೊಂದು ಲೋಟ ಹಾಕೋಣ ನೋಡಿ. ಎಷ್ಟು ಲೋಟ ಹಾಕಿದ್ರು ಎದು ಸೂಪರ್ ಆಗ್ಬೋದು. ನಮಗೆ ಸಹ ಗೊತ್ತಿಲ್ಲ ಯಾವ ಥರ ಆಗುತ್ತೆ. ಇನ್ನೊಂದು ಲೋಟ ಹಾಲು ಹಾಕ್ತಿದ್ದೀನಿ. ಈಗ ಈ ಥರ ಆಗಿದೆ. ಇದಕ್ಕೆ ಹಾಲು ಬೇಕಾದರೆ ಮತ್ತೆ ಹಾಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕೋಣ. ತುಂಬ ಚೆನ್ನಾಗಿದೆ ಟೇಸ್ಟ್. ಚೆನ್ನಾಗಿದೆಯಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಅಲ್ಲೇ ಇರುವಂಥ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಖುಷಿಯಾದ ವಿಡಿಯೋ ತಂದು ನಿಮ್ಮೆಲ್ಲರನ್ನು ನಗಿಸ್ತೇವೆ. ಬಾಯ್ ಬಾಯ್.